ಆಗ್ತಾ ಇದಾರೆ, ನೀನು ಒಂದು ಈ ಹೆಣ್ಣು ಬಾಳಿಗೆ ಮಣ್ಣಾಕಿದೀರಿ ಅಂತ ಕೇಳ್ತಾವ್ರೆ. ಅದಕ್ಕಾಗಿ ನನಗೆ ಕೂಡಲೇ ಸುತ್ತೋಲೆಯನ್ನು ಹೊರಡಿಸಿ ನಾಳೆ ಬೆಳಗ್ಗೆಯಿಂದಲೇ ಈ ರೇಷನ್ ಕೊಡೋದು ಮಾಡು ತಂದೆ ಅಂತ ಕೇಳೋ ಹಕ್ಕು ನಿನಗಿಲ್ಲಮ್ಮ. ನಿನ್ಗೆ ತಂದೆ ಅಲ್ವಾ ನಿಮ್ಮಪ್ಪ ಮುನಿಯಪ್ಪನವರು? ಅದನ್ನ ಹೇಳ್ಬೇಕಲ್ಲ ನಿಮ್ ಪ್ರೆಸ್ ಮೀಟ್ ಅಲ್ಲಿ ಜನರಿಗೆ. ನನ್ನ ತಂದೆ ಮುನಿಯಪ್ಪ ಅಲ್ಲ, ನಮ್ಮ ಗುರು ಗೋವಿಂದ ಗೌಡ ಅಂತ ಹೇಳ್ಬೇಕಲ್ಲ ನೀವು ಪಬ್ಲಿಕ್ ಅಲ್ಲಿ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನನ್ನ ವಿರುದ್ಧ ಹೇಳ್ತಾ ಇದ್ದಾರೆ ಪಾಪ ಕಾರ್ಯಕರ್ತರು, ಅವರೆಲ್ಲ ನನ್ನ ಜೊತೆ ಇದ್ದವ್ರೆ, ನನ್ನ ಹೆಸರುಗಳು ಹೇಳಲ್ಲ. ಗೋವಿಂದ ಗೌಡರು ರೂಪಾಗೆ ಗುರು ಅಂತ ಹೇಳಿದ್ರು, ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, ನಾನೆಲ್ಲೂ ಹೇಳಿಲ್ಲ ಅದನ್ನ. ಗೋವಿಂದ ಗೌಡ್ರೆ ನಿಮ್ಗೆ ಗುರು ಆಗೋದಾದ್ರೆ KH ಮುನಿಯಪ್ಪನವರು ನಮ್ಮ ದಲಿತ ಸಮಾಜದ ಹಿರಿಯ ನಾಯಕರು ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಆ ಅಭಿಮಾನ ಇದೆ, ನನಗೆ ಆ ಪ್ರೀತಿ ಇದೆ. ರಾಜಕಾರಣ ಬಿಸಾಕ್ರಿ, ಆಮೇಲೆ ನೋಡೋಣ. ಶೋಷಿತ ಸಮಾಜದ ಒಬ್ಬ ಹಿರಿಯ ನಾಯಕ ಮುಖ್ಯಮಂತ್ರಿ ಪದವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಒಂದು ಅರ್ಜಿ ಹಾಕವ್ರೆ. ಅಂತ ಮಹಾನ್ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀವು ನಿಮ್ಮ ತಂದೆಯನ್ನ ಪೂಜಿಸಬೇಕು ಹೊರತು ಗೋವಿಂದ ಗೌಡ ಅಂತೇಳಿ ಪೂಜಿಸಬೇಕಂತ ಹೋಗಿದ್ದೀರಲ್ಲ, ಇದು ನ್ಯಾಯನಾ? ಇದು ಮೀಸಲು ಕ್ಷೇತ್ರ ಅಲ್ವಾ? ಯಾರು ಓಟ್ ಹಾಕಿದ್ ನಿಮ್ಗೆ? ಈ ಕ್ಷೇತ್ರ ಜನ. ನಾನು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಬೆಳಗ್ಗೆ ಆದ್ರೆ ಬ್ಯಾಲಣಿಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಕ್ಷೇತ್ರ ಜನ ಅಲ್ಲಿ ನಿಂತಿದ್ದಾರೆ. ಪಾಪ ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಯಾರು ಹೇಳ್ತಾ ಇದ್ರು ನಮ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಜೀಪ್ಗಳು ಕಾರುಗಳು ಎಲ್ಲ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತದೆ ಅಂತಂದ್ರು. ಗೊತ್ತಿಲ್ಲ. ನಾನು ಬಹಳ ಕಡಿಮೆ ಓದಿರೋದು. ನನ್ನ ತಂದೆ ತಾಯಿ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು. ನಿಮ್ ತಂದೆ ತಾಯಿ ನಿಮ್ಗೆ ಬಹಳ ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ, ಕಾಮ ಫುಲ್ ಸ್ಟಾಪ್ ಇಲ್ಲದೆ ಮಾತಾಡ್ತೀರಿ, ನಾನು ಗಮನಿಸಿದ್ದೀನಿ. ಇಷ್ಟು ತಿಳುವಳಿಕೆ ಇರೋರು, ಇಷ್ಟು ಜ್ಞಾನ ಇರುವಂತವ್ರು ಯಾಕೆ ಆ ಗುರುನ ಇಟ್ಕೊಂಡಿದ್ದೀರಿ? ನಿಮ್ ತಂದೆ ಸಲಹೆ ತಗೊಳ್ಬಾರ್ದ? ಅವ್ರೆ ಎಂತ ಅನುಭವಿಗಳವರು. 7 ಬಾರಿ ಈ ಜಿಲ್ಲೆಯಲ್ಲಿ ಸಂಸದರಾದಂತವ್ರು, 4 ಬಾರಿ ಕೇಂದ್ರದಲ್ಲಿ ಮಂತ್ರಿ ಆದಂತವ್ರು, ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು, ಆಹಾರ ಮಂತ್ರಿಗಳು. ರೇಷನ್ ಕಾರ್ಡ್ ಕೊಡೋಕೆ ಕಾನೂನು, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಜಾಸ್ತಿ ಆಗಿದೆ, ಅದಕ್ಕೆ ಕಿತ್ತಾಕಿತಿ ಅಂತ ಹೇಳ್ತಾರೆ. ಯಾವ್ದು ನಿಮ್ ಕಾನೂನು ಬಿಸಾಕ್ರಿ. ಬಿಜೆಪಿ ಯಾವತ್ತೂ ಈ ಕೆಲಸ ಮಾಡಲಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ರೇಷನ್ ಕಾರ್ಡ್ ತೆಗಿಬಾರ್ದು, ಪೆನ್ಷನ್ ತೆಗಿಬಾರ್ದು. ಅವರು ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ KGF ಮಕ್ಕಳು ತಾಯಂದಿರವರು ಚೆನ್ನಾಗಿ ಬದುಕಲಿ ಅಂತ ಹೇಳಿ ಯೋಜನೆಗಳು ಜೀವಂತವಾಗಿಟ್ಟಿದ್ರು. ಆದ್ರೆ ನೀವು ಬಂದು ಅವ್ರ ಬಾಳಲ್ಲಿ ಕಲ್ಲಾಕಿ ಮಣ್ಣಾಕಿ ಬೀದಿಯಲ್ಲಿ ಬಂದು ಕುತ್ಕೊಳ್ಳಂಗ್ ಮಾಡಿದರೆ ಈ ತಾಯಂದಿರನ್ನ. ಈ ಶಾಪ ತಟ್ಟಲ್ವಾ? ಅಧಿಕಾರ ಎಷ್ಟು ದಿನ ಹೇಳ್ರಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ನಾನು ಮಾತಾಡಕ್ ಹೋಗೋದಿಲ್ಲ, ಅವರನ್ನು ಒಳ್ಳೆಯವರಿದ್ದಾರೆ. ಕೆಲವರು ಅಯ್ಯಮ್ಮನ ನೆಲದಲ್ಲೇ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ ಆಕಾಶದಲ್ಲಿ. ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗೊತ್ತೇ ಆಗಲ್ಲ ಅಯ್ಯಮ್ಮನಿಗೆ. ನಡೆಸದೆ ಮೊನ್ನೆ 20 ಕಾಳು ಒತ್ತು ಮೇಡಮ್ ಇಡ್ಲಿ ರಂಡ ನಾಶೇತ್ ಬೈರ ಅಂತ ಇಟ್ಲನ್ನ ಅಧಿಕಾಂಶಿದೆ. ಏನ್ ಕೋಟೇಶಿದೆ పేదోళ్ళకి మంచి పని చేయాలా, ఓటేసినారు ఆ రుణం తెంపుకోనాలా, దానికి ఓటేసింది. అదేమన్నా తెలుసునా నీకు? మీ గురువు గోవింద గౌడికి ఏమన్నా తెలుసునా? మీ గురువు ఎన్ని జమీన్ ఇక్కడ చేసుకున్నాడు, ఏమేమి చేసిండ్రు వాళ్ళ సంబంధికులకి అవంతా ఓటే తీస్తాను. నువ్వు ఆన్సర్ ఇలా ఓకే నన్ను ನಾವು ಪ್ರಶ್ನೆಗೆ ఒక క్వశ్చన్ ఇదే నేను. KG కోటలో ఉండే జమీన్ 60 ఎకరాలు. కిత్తండూరు శ్రీనివాసపురం తాలూకు మా రోనూరు చంద్రన్ ఇక్కడ వచ్చినారు. ఆ ఊరు చేసినారు 60 ఎకరాలు. పేపర్ ಇಲ್ಲ ಆ 60 ಎಕರೆನ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ಸಹಾಯ ಮಾಡಬೇಕು. ಆ 60 ಎಕರೆ ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವ್ರದೇ ಸೀಲು, ಅವ್ರದೇ ಸೇರಿ. ಸರ್, ಈ 121 ಎಕರೆ ಸರ್ವೆ 121 ಸರ್ವೆ ನಂಬರ್ ಅಲ್ಲಿ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡ್ರಿ. ಇದು ಫಾರೆಸ್ಟ್ ಇಲಾಖೆಯವರು ಕೊಟ್ಟಿರೋದು, ಅರಣ್ಯ ಇಲಾಖೆಯವರು. ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು.
ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ, ನಿಮ್ ಉತ್ತರ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಒಳ್ಳೆ ಬರ್ತಾರ, ನಿನ್ ಚಿಪ್ಪನ ಮಾಟ ಏನಾರ ನೀವೇನ್ ಮಾತಾಡ್ಬೋದು ಅಂತ ಏನಾರ ಭಯ ಹಿಡಿಸ್ತಾರ? ಕೂಕೊಂಡೆ ಕೂಕೋ ಲೇ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಣುಮಗಳು, ನೀವು ನಮ್ಮ ಹೆಣ್ಣುಮಗಳು. ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವ್ರೇನ ತೊಂದರೆ ಕೊಟ್ರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ ಹೇಳಿ, ಭಯ ಪಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿದೆ ಅಷ್ಟೇ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನೀವು ಅವ್ರು ಹೇಳಿದ್ದಕ್ಕೆಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿ ನಿಂತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಂದಿರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋರುವಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾ ಅಂತ ತಾಯಿ ಮಾರಿಗಳೇ, ವಾಲಿಬರ್ಗಳೇ, உங்களுக்கு ரேஷன் கார்டு இல்ல, பென்ஷன் இல்ல, இந்த ரெண்டு பத்தி பட்டு பேசுறேன். ஏன்னா 60 ஏக்கர் நேரம், ஐயோ அது எங்க இருக்கு, நம்மளுக்கு எனக்கு பென்ஷன் கொடுத்தா போதும், ரேஷன் கார்டு கொடுத்தா போதும் நீங்க கேட்டீங்க. கரெக்ட் தானே ரவி? 4000 ரேஷன் கார்டு எடுத்துட்டாங்க. இது நாம இல்ல, ரூபா அவங்க அப்பா முனியப்பா, இவங்க 2 பேர் தான் 4000 ரேஷன் கார்டு எடுத்திருக்குது. இதுக்கு நாம போராட்டம் பண்ணிருக்கோம். தெருவில் நான் வந்திருக்கிறேன், வார்டு வந்திருக்கிறேன், ஊரெல்லாம் பேசுது. ஏய் சம்பங்கி போராட்டம் பண்றோம், பென்ஷன் வருது, ரேஷன் கார்டு வருது, நம்மெல்லாம் போன் வாங்குவோம்னு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்கே முனிசிபாலிட்டி கிட்ட கூட்டு இருக்கிறீங்க. உங்களுக்கு வெக்கம் இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்சு டேட் 5ஆம் தேதி. அது என்னதுக்கு முன்னாடி வந்துருச்சு? 9 நாள் முன்னாடி. பயம். ಎಸ್ಐ ಇದೆ, ತುಂಬಾ ಬಿಜಿ ಇದೆ ಸರ್. ಸಮಯ ಹೇಳಿದ್ವಿ, 1 ತಿಂಗಳು ಕಳೆದಿದೆ. ಹಾಗ್ಯಾಕೆ ಮಾಡಿಲ್ಲ ಅಂತ ನಮ್ಗೆ ಕೇಳಕ್ ಹೋಗಲ್ಲ. ನೀವು ಎಸ್ಐ ಮುಂದಿಟ್ಟಿದ್ದೀರಿ, ಅದಾಗಲೇ ಅದು ಕೂಡ ಬಹಳ ಜಟಿಲವಾದಂತ ವಿಷಯ. ಈಗ ತಕ್ಷಣ ಈ 3 ಸಮಸ್ಯೆಗಳಿಗೆ ನೀವು ಕಾನೂನಿನಲ್ಲಿ ಪರಿಶೀಲನೆ ಮಾಡಿ ನಾನು ಈ 3 ವಿಷಯಗಳನ್ನ ನಿಮ್ಮ ಮುಂದೆ ಓದ್ಬಿಡ್ತೀನಿ ಮನೆ ಇಟ್ಕೊಳ್ಳೋದ್ರಿಂದ. ಕೆಜಿಕೋಟೆ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 60 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿರುವುದನ್ನ ರದ್ದು ಮಾಡಬೇಕು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಇದು ನಮ್ಮ ಜಮೀನು ಅಂತೇಳಿ ನಮಗೆ ಪತ್ರವನ್ನ ಕೊಟ್ಟಿದ್ದಾರೆ. ಅವರ ಸರ್ವೆಯನ್ನು ಕೂಡ ಮಾಡಿದರೆ, ನಕ್ಷೆನೂ ಇದೆ. ಆಮೇಲೆ 4,000 ಸುಮಾರು 4,000 ಪಡಿತರ ಚೀಟಿ ಅಂತ ನಾವು ಹೇಳಿದ್ದೀವಿ. ಅಂಕಿಅಂಶ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಬಹಿರಂಗಪಡಿಸಿಲ್ಲ. ಅದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲಾ ಇಲಾಖೆಗಳು ನಿಮ್ ಕೈ ಕೆಳಗಡೆ ಬರ್ತದೆ. ಆಮೇಲೆ ಪಡಿತರ ಇದು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಮತ್ತೆ ನಮ್ಮ ವಿಧವಾ ವೇತನ, ಈ 3 ನಿಂತೋಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಮಾನದಂಡಗಳು ಏನಾದ್ರು ಈಗಿನ ಅದೇ ಹೊಸದಾಗಿ ಬಂದಿಲ್ಲ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಒಂದು ಸರ್ಕ್ಯುಲರ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಏನಂದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರ್ಕ್ಯುಲರ್ ಅನ್ನ ಕಳಿಸ್ತದೆ. ಅದು ನಾವು ಅಧಿಕಾರದಲ್ಲಿ ಇದ್ದಾಗಲೂ ನಮ್ಗೆ ಬರ್ತಾ ಇತ್ತು. ಆದ್ರೆ ಅದ್ರ ಮುಂದೆ ಇಟ್ಕೊಂಡು ಯಾರು ಪೆನ್ಷನ್ ಕೂಡ ನಾವು ತೆಗೆಯಕ್ ಹೋಗಿಲ್ಲ. ಅದೇ ದೊಡ್ಡ ಮಾನದಂಡ ಅಂತ ಏನಿಲ್ಲ. ಅದನ್ನ ಸಡಿಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದು ನಿಮ್ಮ ಹಂತದಲ್ಲಿ. ನಿಮ್ಮ ಹಂತದಲ್ಲಿ ಆದ್ರೆ ಮಾಡಿ, ಇಲ್ಲ ಅಂದ್ರೆ ನೀವು ಇದನ್ನ ಮೇಲಾಧಿಕಾರಿಗಳಿಗೆ ತಕ್ಷಣ ಸಮಸ್ಯೆ ಇದೆ ಅಂತ ಹೇಳಿ ನೀವು ಅವ್ರಿಗೆ ಒತ್ತಾಕಿ ಕೂಡಲೇ ನಮ್ಗೆ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ನಮಗೆ ಉತ್ತರ ನಾವು ಬಯಸ್ತಾ ಇದೀವಿ. ಅದ್ರ ಜೊತೆಗೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ನಿಮ್ಮ ಆಡಳಿತ ಅಧಿಕಾರಿಗಳು
ಮ್ಯಾನೇಜರ್ ಇರ್ಬೋದು, ಅದ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು, ವಯಸ್ಸಾದವ್ರು ಬಂದ ನಾನೆಲ್ಲ ಏರಿಯಾಗಳನ್ನೆಲ್ಲ ಹೋದಾಗ ಹೇಳಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ಅವನ್ನ ಒಂದ್ ರೀತಿ ಬೈದು ಕಳ್ಸಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇದು ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಬರೋರು ವಯಸ್ಸಾದವರು, ಮತ್ತೆ ಎಷ್ಟೋ ಜನ ಎಲ್ಲರ ಮನೆ ಮೇಲೆ ಮಕ್ಕಳಿದ್ದಾರೆ, ಕಾಲೇಜಿಗೆ ಅಡ್ಮಿಷನ್ ಹೋಗ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ, ಬೇರೆ ಇನ್ನೇನಕ್ಕೂ ಬೇಕಾಗುತ್ತೆ. ಅದನ್ನ ಏನಾದ್ರೂ ಮಾಡ್ಕೊಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಆಫೀಸ್ ಅಂತ ಹೇಳಿದ್ರೆ ಒಂದ್ ರೀತಿ ಆಸ್ಪತ್ರೆ ಇದೆ. ಡಾಕ್ಟರ್ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಎಲ್ಲ ನಮ್ ಕಾಯಿಲೆ ಮೇಲ್ ಮಾಡ್ತಾರೆ ಅಂತ, ತಾಲೂಕ್ ಆಫೀಸ್ ಬಂದ್ರೆ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ ಬರ್ತಾರೆ. ಅದಕ್ಕೆ ನೀವು ಸ್ವಲ್ಪ ಈ ಕಡೆ ಗಮನ ಹರಿಸಿ ಆ ತರದಕ್ಕೆ ಅವಕಾಶ ಮಾಡಿಕೊಡದೆ ಇವ್ರು ಬಂದಂತವ್ರಿಗೆ ತಾಲೂಕ್ ಆಫೀಸ್ ಅಂದ್ರೆ ಇದು ನಮ್ಗೆ ಒಳ್ಳೆಯ ಪ್ರೀತಿಯಿಂದ ಮಾತಾಡ್ತಾರೆ, ಕೆಲಸ ಆಗ್ತದೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಮೂಡಿಸುವಂತ ಒಂದು ವಾತಾವರಣ ನೀವು ನಿರ್ಮಾಣ ಮಾಡ್ಬೇಕಂತ ಹೇಳಿ ಇಷ್ಟು ವಿಷಯಗಳನ್ನ ಹೇಳಿದ್ದೀವಿ. ದಯಮಾಡಿ ಇದನ್ನು ಸ್ವೀಕಾರ ಮಾಡಿ ಒಂದು ವಾರದೊಳಗೆ ನಮ್ಗೆ ಉತ್ತರವನ್ನು ಕೊಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತೀನಿ. ಈ ಬಗ್ಗೆ ತಾವೊಂದು ಮಾತನ್ನ ಮಾತಾಡಿ